ಸ್ವರ್ಣ ನದಿಯ ಮೂಲ ಸ್ಥಾನದಲ್ಲಿರುವಂತಹ ಈ ಬ್ರಹ್ಮಸ್ಥಾನದ ವಿಶೇಷತೆಗಳನ್ನು ನೋಡ್ಕೊಂಡು ಬರೋಣ. ನೋಡ್ಬೋದು ಮಿತ್ರರೇ, ವಿಶೇಷವಾಗಿ ಈ ಭಾಗದಲ್ಲಿ ಶತಮಾನಗಳ ಹಿಂದಿನಿಂದಲೂ ಇರುವಂತಹ ಈ ರಚನೆಗಳನ್ನು ನೋಡ್ಕೊಂಡು ಬರೋಣ. ಇದು ತುಂಬಾ ಪುರಾತನ ಇತಿಹಾಸವನ್ನ ಹೊಂದಿರುವಂತೆ ನಿಮಗೆ ಕಾಣ್ತಾ ಉಂಟು. ಈ ಕಲ್ಲಿನ ರಚನೆಗಳು, ಈ ಅದ್ಭುತವಾದ ರಚನೆಗಳನ್ನ ಇಲ್ಲಿ ಕಾಣಬಹುದು. ಇದು ಸ್ವರ್ಣ ನದಿಯ ತೀರದಲ್ಲಿ ಕಣ್ಯಾಲು ಸಮೀಪ ಇರುವಂತಹ ಒಂದು ಬ್ರಹ್ಮಸ್ಥಾನ. ನೋಡ್ಬೋದು, ಪುರಾತನ ಹಿನ್ನೆಲೆಯನ್ನ ಹೊಂದಿರುವಂತಹ ಈ ಬ್ರಹ್ಮಸ್ಥಾನದಲ್ಲಿ ನಾನು ನಿಂತಿದ್ದೇನೆ. ನೋಡ್ಬೋದು, ಹಳೆಯ ಕಾಲದ ಮಣ್ಣಿನ ರಚನೆಗಳನ್ನ, ಇಲ್ಲಿ ದೀಪದ ವ್ಯವಸ್ಥೆಗಳನ್ನ ಕಾಣಬಹುದು. ಕಲ್ಲಿನಂತಹ ರಚನೆಗಳು, ಒಂದು ರೀತಿಯಲ್ಲಿ ದೇವಸ್ಥಾನದ ರೀತಿಯ ರಚನೆಗಳು ಇಲ್ಲಿ ಕಾಣ್ತದೆ. ಇದು ಬ್ರಹ್ಮಸ್ಥಾನ. ಇಲ್ಲಿನ ಕಣ್ಯಾಲು ಭಾಗದ ಜನರು ಇದನ್ನ ಭಕ್ತಿಯಿಂದ ಆರಾಧನೆ ಮಾಡಿಕೊಂಡು ಬರ್ತಾ ಇರುವಂತಹ ಬ್ರಹ್ಮಸ್ಥಾನ ಇದು ಸ್ವರ್ಣ ನದಿಯ ಮೂಲ ಸ್ಥಾನದಲ್ಲಿ ಇರುವಂತಹ ಬ್ರಹ್ಮಸ್ಥಾನದ ಬಗ್ಗೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ಈ ಕಲ್ಲನ್ನ ವಿಶೇಷವಾಗಿ ಹಿನ್ನೆಲೆ ನೋಡಿ, ಇದು ಕಲ್ಲಿನ ರಚನೆಗಳು. ಇದು ಸಾಕಷ್ಟು ಹಳೆಯ ಕಾಲದ ಕಲ್ಲಿನ ರಚನೆಗಳು. ಈ ರಚನೆಗಳನ್ನ ನೋಡ್ತಾ ಇರುವಾಗ ಇದು ದೇವಸ್ಥಾನದ ರೀತಿ, ಅಡಿಪಾಯದ ರೀತಿ ನಿಮಗೆ ಕಾಣ್ತದೆ. ಇದು ಯಾವುದೇ ರೀತಿಯ ಇದಕ್ಕೆ ಕಟ್ಟಡ ಇಲ್ಲ, ಬರೀ ಅಡಿಪಾಯ ಮಾತ್ರ ಇಲ್ಲಿ ಕಾಣುವಂಥದ್ದು. ಇದು ದೈವದ ಕಲ್ಲನ್ನ ನಿಮ್ಗೆ ತೋರಿಸ್ತಾ ಇದ್ದೇನೆ. ಪಕ್ಕದಲ್ಲಿ ಸ್ವರ್ಣ ನದಿ ಹರಿತಾ ಉಂಟು ನೋಡಿ. ಈ ಸ್ವರ್ಣ ನದಿಯ ಮೂಲ ಸ್ಥಾನದಲ್ಲಿ ಇರುವಂತಹ ಅದ್ಭುತವನ್ನ ನಿಮ್ಗೆ ತೋರಿಸ್ತಾ ಇದ್ದೇನೆ. ಇದು ನಾನು 2ನೇ ಸಲ ನಿಮ್ಗೆ ವೀಕ್ಷಕರಿಗೆ ನಾನು ತೋರಿಸ್ತಾ ಇರುವಂತದ್ದು. ನೋಡ್ಬೋದು ಮಿತ್ರರೇ, ಇಲ್ಲಿ ಈ ಭಾಗದಲ್ಲಿ ಸ್ವರ್ಣ ನದಿ ಯಾವ ರೀತಿ ಹರಿತಾ ಇದೆ. ತುಂಬಾ ಪ್ರಶಾಂತವಾದ ವಾತಾವರಣ ಇಲ್ಲಿ ನೋಡ್ಬೋದು. ಈ ಕಣ್ಯಾಲು ಭಾಗದಲ್ಲಿ, ಈ ಗುಡ್ಡಗಾಡು ಪ್ರದೇಶದಲ್ಲಿ ನಿಮ್ಗೆ ಈ ಅದ್ಭುತವಾದ ಸ್ವರ್ಣ ನದಿಯನ್ನ ತೋರಿಸ್ತಾ ಇದ್ದೇನೆ ನೋಡಿ ಮಿತ್ರರೇ. ಈ ಸ್ವರ್ಣ ನದಿ ಅದ್ಭುತವಾಗಿ ಹರಿತಾ ಉಂಟು. ಈ ಕಾಡಲ್ಲೂ ನೀರನ್ನು ಉಣಿಸುವಂತಹ ಈ ಸ್ವರ್ಣ ನದಿಯ ಮೂಲ ಸ್ಥಾನ ಯಾವ ರೀತಿ ಇದೆ ಅನ್ನೋದನ್ನ ತಮಗೆ ತೋರಿಸ್ತಾ ಇದ್ದೇನೆ. ಮತ್ತೊಂದು, ಈ ಅದ್ಭುತವಾದ ಕಲ್ಲಿನ ರಚನೆಗಳು, ಈ ಸ್ವರ್ಣ ನದಿಯ ಮೂಲ ಸ್ಥಾನದಲ್ಲಿ ಇರುವಂತಹ ಈ ಅದ್ಭುತವಾದ ಸ್ವಾಭಾವಿಕವಾಗಿ ಇರುವಂತ ಕಲ್ಲಿನ ರಚನೆಗಳು, ಇದು ಶಿಲ್ಪಾಕೃತಿಯಾಗಿ ನಮ್ಗೆ ಕಾಣ್ತಾ ಉಂಟು. ನೋಡ್ಬೋದು ಮಿತ್ರರು, ಇಲ್ಲಿ ವಿಶೇಷವಾದ ಕಲ್ಲನ್ನ ಇಲ್ಲಿ ತಮ್ಗೆ ತೋರಿಸ್ತಾ ಇದ್ದೇನೆ. ಈ ರಚನೆಗಳು ಅದ್ಭುತವಾಗಿ ನಿಮ್ಗೆ ಕಾಣ್ಬಹುದು. ಇದಕ್ಕೆ ಬೇರೆ ಬೇರೆ ಹಿನ್ನೆಲೆ ಕಥೆಗಳನ್ನ ಇಲ್ಲಿ ಅವರು ಹೇಳ್ತಾರೆ ನೋಡಿ. ಈ ಕಲ್ಲು ಎಷ್ಟು ಅದ್ಭುತವಾಗಿ ನಮ್ಗೆ ಕಾಣ್ತಾ ಉಂಟು. ಈ ಸ್ವರ್ಣ ನದಿಯ ತೀರದಲ್ಲಿ, ಸ್ವರ್ಣ ನದಿಯ ನದಿ ಮೂಲದಲ್ಲಿ ಕಾಣುವಂತ ಅದ್ಭುತವಾದ ಕಲ್ಲಿನ ರಚನೆಗಳು ನೋಡುವುದು. ಮತ್ತೊಂದು ಸಲ ವೀಕ್ಷಕರಿಗೆ ನಿಮಗೆ ತೋರಿಸ್ತಾ ಇದ್ದೇನೆ. ಕಣ್ಯಾಲು ತಲಾಂತರದಿಂದ ಇಲ್ಲಿ ಸಾಕಷ್ಟು ಇತಿಹಾಸ ಪೂರ್ವದಿಂದಲೂ ಜನವಸತಿ ಇರುವ ಬಗ್ಗೆ ನಮ್ಗೆ ದಾಖಲಾತಿ ಸಿಗ್ತದೆ. ಅಂದ್ರೆ ಇದು ಈ ರೀತಿಯ ಒಂದು ಕಲ್ಲಿನ ರಚನೆಗಳು ಇಲ್ಲಿ ಸಾವಿರಾರು ವರ್ಷಗಳಿಂದ ಜನವಸತಿ ಇದ್ದ ಬಗ್ಗೆ ನಮ್ಗೆ ದಾಖಲೆ ಸಿಗ್ತದೆ. ಅಂದ್ರೆ ಇಲ್ಲಿ ಬ್ರಹ್ಮಸ್ಥಾನ ಇರಲಿ, ಇಲ್ಲಿ ಮೂಲತಃ ಬ್ರಾಹ್ಮಣರು ಇದ್ದ ಬಗ್ಗೆ ನಮ್ಗೆ ಕೆಲವೊಂದು ಮಾಹಿತಿ ಸಿಗ್ತದೆ ನೋಡಿ. ಮತ್ತೊಂದ್ಸಲ ನೋಡಿ, ಈ ಅದ್ಭುತವಾದ ಕಲ್ಲಿನ ರಚನೆಗಳು ಶಿಲ್ಪಾಕೃತಿಯಾಗಿ ನಮ್ಗೆ ಕಾಣ್ತಾ ಉಂಟು ನೋಡಿ. ಇಲ್ಲಿ
ಅವರವರ ಕಲ್ಪನೆಗೆ ಬೇರೆ ಬೇರೆ ರೀತಿಯ ಕಲ್ಲಿನ ರಚನೆಗಳನ್ನು ತಾವುಗಳು ನೋಡ್ಬೋದು. ವಿಶೇಷವಾಗಿ ಈ ಸ್ಥಳಕ್ಕೆಲ್ಲ ಬರುವಾಗ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು. ಈ ಭಾಗದ ಜನರು ತುಂಬಾ ಪವಿತ್ರವಾಗಿ ಈ ಭಾಗವನ್ನು ನೋಡಿಕೊಂಡು ಬಂದಿದ್ದಾರೆ. ಕಣ್ಯಾಲ್ ಭಾಗಕ್ಕೆ ನಾನು ಇವತ್ತು ಒಂದು ಕಾರ್ಯಕ್ರಮದ ನಿಮಿತ್ತ ಬಂದಾಗ ಇಲ್ಲಿಯ ವಿಡಿಯೋ ಚಿತ್ರೀಕರಣವನ್ನ ಮಾಡ್ತಾ ಇದ್ದೇನೆ. ಈ ಭಾಗಕ್ಕೆ ಬ್ರಹ್ಮಸ್ಥಾನಕ್ಕೆ ಬರ್ಲಿಕ್ಕೆ ಸ್ವಲ್ಪ ಕಷ್ಟದಾಯಕವಾಗಿದೆ. ಬಹುದು ಇಲ್ಲಿ ಈ ಸ್ವಾಭಾವಿಕವಾದ ರಚನೆಗಳನ್ನ ತಮಗೆ ತೋರಿಸ್ತಾ ಇದ್ದೇನೆ. ಇದರ ಹಿನ್ನೆಲೆ ಕಥೆಗಳು ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಅವರು ಹೇಳ್ತಾರೆ. ನೋಡ್ಬೋದು, ಮತ್ತೊಂದು ಸಲ ತೋರಿಸ್ತಾ ಇದ್ದೇನೆ ನೋಡಿ. ಈ ನೀರು ಪರಿಶುದ್ಧವಾಗಿ ಇಲ್ಲಿ ಹರಿತಾ ಇದೆ. ಈ ರೀತಿ ಹರಿಯುತ್ತಿರುವುದನ್ನ ತಾವುಗಳು ನೋಡಬಹುದು. ಇದು ಈ ಭಾಗದ ನದಿಯ ಭಾಗದಲ್ಲಿ ಹೋಗ್ತಾ ಇದ್ದೇನೆ. ಇಲ್ಲಿ ಸಾಕಷ್ಟು ಕಷ್ಟ ಇದೆ ಈ ಭಾಗದಲ್ಲಿ ಹೋಗ್ಲಿಕ್ಕೆ. ಬ್ರಹ್ಮಸ್ಥಾನದಲ್ಲಿ ಹತ್ತಿರ ಇರುವಂತಹ ಸ್ಥಳವನ್ನ ತೋರಿಸ್ತಾ ಇದ್ದೇನೆ. ನೋಡಿ, ದೂರದಿಂದ ನೋಡಬಹುದು ಈ ಕಲ್ಲಿನ ರಚನೆಗಳು ಸ್ವಾಭಾವಿಕವಾಗಿ ನಮ್ಗೆ ಕಾಣುವಂತ ಕಲ್ಲಿನ ರಚನೆಗಳನ್ನ ಇಲ್ಲಿ ತೋರಿಸ್ತಾ ಇದ್ದೇನೆ. ಈ ನದಿಯ ದಾಟಿ ಈ ಕಡೆ ಬಂದಿದ್ದೇನೆ. ನೋಡ್ಬೋದು, ಇಲ್ಲಿ ವಿಶೇಷವಾದ ಹತ್ತಿರದಿಂದ ವಿಡಿಯೋ ಮಾಡ್ತಾ ಇದ್ದೇನೆ. ನೋಡ್ಬೋದು, ಇಲ್ಲಿ ಬೇರೆ ಬೇರೆ ಈ ಕಲ್ಲಿನ ರಚನೆಗಳು. ಇದು ಒಂದು ರೀತಿಯ ಕೆತ್ತನೆ ರೀತಿ ಕಾಣ್ತಾ ಉಂಟು. ಮತ್ತೊಂದು ರೀತಿಯಲ್ಲಿ ಇದು ನೋಡಿ, ಈ ಭಾಗದ ವಿಶೇಷವಾದ ಕಲ್ಲುಗಳನ್ನು ನೋಡ್ಬೋದು. ಇದೇ ಭಾಗದ ಕಲ್ಲುಗಳನ್ನ ತೆಗೆದು ಬ್ರಹ್ಮಸ್ಥಾನಕ್ಕೆ ಉಪಯೋಗಿಸಿದರ ಬಗ್ಗೆ ನಮಗೆ ಕೆಲವೊಂದು ಕುರುಹುಗಳು ಸಿಗ್ತದೆ. ಇಲ್ಲಿಯ ಕಲ್ಲುಗಳು ಮತ್ತು ಬ್ರಹ್ಮಸ್ಥಾನದಲ್ಲಿ ಅಡಿಪಾಯ ಹಾಕಿದಂತಹ ಪಂಚಾಂಗದ ರೀತಿಯಲ್ಲಿ ಇರುವಂತಹ ಕಲ್ಲುಗಳು ಒಂದೇ ರೀತಿಯ, ಒಂದೇ ವೈಶಿಷ್ಟ್ಯವನ್ನ, ಒಂದೇ ಗುಣವನ್ನ ಹೊಂದಿರುವಂಥದ್ದು. ಅದಕ್ಕೆ ಇದಕ್ಕೆ ಯಾವುದೇ ವ್ಯತ್ಯಾಸವನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ. ನೋಡಿ, ಮತ್ತೊಂದ್ಸಲ ನೋಡಿದ್ರಲ್ಲ. ಈ ಭಾಗದ ಸ್ವರ್ಣ ನದಿ ಇಲ್ಲಿಂದ ಹರಿದು ಕಡಾರಿ ಸಮೀಪ ನಾವು ನೋಡ್ಬೋದು. ಇಲ್ಲಿ ಕೂಡ ಆ ಸೇತುವೆ ಮೂಲಕ ನಿಂತು ನೋಡಿದಾಗ ಸ್ವರ್ಣ ನದಿ ಕಾಣ್ತದೆ. ಅದೇ ರೀತಿ ಕುಂದಾಪುರದ ಕಡೆಗೆ ಇದು ಪಶ್ಚಿಮ ಅರಬ್ಬಿ ಸಮುದ್ರವನ್ನ ಸೇರುವಂಥದ್ದು. ಅದೇ ರೀತಿ ಬೇರೆ ಬೇರೆ ಭಾಗದಿಂದ ಸ್ವರ್ಣ ನದಿಗೆ ನೀರು ಕಾವಲುಗಳು ಹರಿದು ಬರ್ತದೆ. ಕೆರ್ವಾಸೆ, ಸಿರ್ಲಾಲು, ಅಂಡಾರು, ಈ ಗ್ರಾಮಗಳಿಂದ ಬೇರೆ ಬೇರೆ ತೊರೆಗಳು, ತೋಡುಗಳು ಹರಿದು ಸ್ವರ್ಣ ನದಿಯನ್ನ ಸೇರ್ತದೆ. ಆದರೆ ಕಣ್ಯಾಲ್ ಭಾಗದಲ್ಲಿರುವಂತಹ ಸ್ವರ್ಣ ನದಿ ಮೂಲ ಸ್ವರ್ಣ ನದಿ. ಇದು ಇದಕ್ಕಂತೂ ಮುಂದೆ ಸಾಗ್ತದೆ. ಅಂದ್ರೆ ಇಲ್ಲಿ ಕುರಿಂಗಲ್ ಬೆಟ್ಟದ ಅಡಿಭಾಗದಿಂದಲೂ ಕೂಡ ಸದಾ 365 ದಿನ ನೀರು ಇದೇ ರೀತಿ ತೊರೆ ಹರಿತಾ ಇರ್ತದೆ. ಇದರಲ್ಲಿ ನೀರು ಬತ್ತಿ ಹೋಗುವುದಿಲ್ಲ. ವಿಶೇಷವಾಗಿ ಇಂದಿನ ಕಾಲದಲ್ಲಿ ಕೂಡ ಇಲ್ಲಿ ಜನಸಂಚಾರ ಇತ್ತು. ಕುರಿಂಗಲ್, ಕೊಚ್ಚಿ, ಬಿಜ್ಜಾಲೆ, ಕೊಚ್ಚಿ ಮೂಲಕ ಜನ ಬರ್ತಾ ಇದ್ರು. ಇನ್ನೊಂದು ಭಾಗದಲ್ಲಿ ಕಣ್ಯಾಲ್ ಮುಖಾಂತರ ಕೂಡ ಮೂಡಬಿದ್ರೆ, ಬಸದಿ, ಆ ಕಡೆ ಮಂಗಳೂರು ಭಾಗಕ್ಕೆ ಕೂಡ ಜನ
ಸಾಕ್ತಾ ಇದ್ರು. ಇದೇ ಭಾಗದಲ್ಲಿ, ಈ ಕನ್ಯಾಲ ಭಾಗದಲ್ಲಿ ಜೈನ ಮುನಿಗಳು ಆ, ಸಂಚಾರ ಮಾಡುತ್ತಿದ್ದಂತಹ ದಾಖಲೆಗಳಿವೆ. ಅಂದರೆ ಈ ಭಾಗದ ಕನ್ಯಾಲ್ ಭಾಗದ ಈ ಬ್ರಹ್ಮಸ್ಥಾನಕ್ಕೆ ಬಂದು ಈ ಪ್ರಶಾಂತ ವಾತಾವರಣವನ್ನು ಕಂಡು ಸಾಕಷ್ಟು ಅಚ್ಚರಿಯನ್ನ ಪಟ್ಟಿದ್ರು. ಅದೇ ರೀತಿ ಇಲ್ಲಿ ಕೈ ಮುಗಿದು ಹೋಗ್ತಾ ಇದ್ರು. ನೋಡ್ಬೋದು ಈ ಬ್ರಹ್ಮಸ್ಥಾನದ ವಿಶೇಷವಾಗಿ ಮತ್ತೊಮ್ಮೆ ತೋರಿಸ್ತಾ ಇದ್ದಾನೆ ಮಿತ್ರರೇ. ಹಳೆಯ ಕಾಲದ ಇತಿಹಾಸ ಪೂರ್ವ ಕಾಲದ್ದು ಅಂತ ಹೇಳ್ಬೋದು. ಈ ಕನ್ಯಾಲ್ ಭಾಗದಲ್ಲಿ ಹಿಂದೆ ಹೆಬ್ಬಾರ್ ಮನೆತನ ವಾಸ್ತವ ಇದ್ದುದನ್ನು ಕೆಲವೊಂದು ಮಾಹಿತಿ ನಮಗೆ ಸಿಗ್ತದೆ. ಅದೇ ರೀತಿ ಈಗ ಸ್ಥಳೀಯವಾಗಿ ಇಲ್ಲಿಯ ಮೂಲ ನಿವಾಸಿಗಳು ಮಳೆ ಕುಡಿಯರು ಇಲ್ಲಿ ಇದ್ದಾರೆ. ಸಾಕಷ್ಟು 9-10 ಕುಟುಂಬ ಕನ್ಯಾಲ್ ಭಾಗದಲ್ಲಿದೆ. ಪಶ್ಚಿಮ ಘಟ್ಟದ ಕಾಡಿನ ಒಳಗಡೆ ಇರುವಂತಹ ಕನ್ಯಾಲು ಸಾಕಷ್ಟು ಇತಿಹಾಸ ಪೂರ್ವ ಕಾಲದಿಂದ ನಮಗೆ ಇಲ್ಲಿ ಜನವಸತಿ ಇರುವುದನ್ನ ನಾವಿಲ್ಲಿ ಕಾಣ್ಬೋದು. ಸಾಕಷ್ಟು ಧಾರ್ಮಿಕ ಅಸ್ಮಿತೆಯನ್ನ ಹೊಂದಿರುವಂತ ಈ ಜಾಗವನ್ನ, ಈ ಬ್ರಹ್ಮಸ್ಥಾನವನ್ನ, ಸ್ವರ್ಣ ನದಿಯ ಬ್ರಹ್ಮಸ್ಥಾನವನ್ನ ತಮಗೆ ತೋರಿಸ್ತಾ ಇದ್ದೇನೆ. ನೋಡ್ಬೋದು, ನೋಡಿದಿರಲ್ಲ ಮಿತ್ರರೇ. ಅದೇ ರೀತಿ ಇನ್ನು ಮುಂದಿನ ಪ್ರಯಾಣ ಕನ್ಯಾಲು ಭಾಗಕ್ಕೆ, ಕನ್ಯಾಲು ಮುಜಿಲ್ನಾಯ ದೇವಸ್ಥಾನಕ್ಕೆ ನಾನು ಹೋಗ್ತಾ ಇದ್ದೇನೆ.